ಈ ಒಬ್ಬ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೇಳಿದ್ವಿ, ಗುರುಗಳೇ ಸ್ವಲ್ಪ ನನಗೆ ಅನುಗ್ರಹ ಮಾಡಬೇಕು, ಏನ್ ಮಾಡಬೇಕು? ಇಲ್ಲ, ಸಿಟ್ಟು ಬಹಳ ಬರುತ್ತೆ, ಮನೆಯಲ್ಲಿ ಜಗಳ ಆಗತ್ತೆ, ಏನಿದೆ ಶನಿಕಾಟ ಎಂದೆ ನೋಡಿ, ನಿಂದು ಕರ್ಕರಾಶಿಯಾ? ಇಲ್ಲ. ಹಾಗಾದ್ರೆ ಯಾಕೆ ಶನಿಕಾಟ? ಶನಿಕಾಟ ಇಲ್ಲ ನಿನಗೆ, ಮತ್ತೇನು ಸಮಸ್ಯೆ? ಏನಿಲ್ಲ. ಏನಾಗತ್ತೆ ಎಲ್ಲ ಕೇಳಿದ. ಕೇಳಿಕೊಂಡು ಅವನು ಹೇಳಿದ, ಇನ್ನೊಂದು 8 ದಿವಸ ಬಿಟ್ಟು ಬಾ, 8 ದಿವಸ ಬಿಟ್ಟು ಬಾ, ನಾನು ನಿನಗೊಂದು ಉಪಾಯವನ್ನು ಹೇಳ್ತೀನಿ, ಆಗಲಿ ಅಂತ ಹೇಳಿ ಅವಳು ಹೋದ್ಲು. ಆಮೇಲೆ 8 ದಿವಸ ಆದ್ಮೇಲೆ ಬಂದ್ಲು. ಇವನೊಂದು ಕಲಶದಲ್ಲಿ ನೀರಿಟ್ಟಿದ್ದ, ಆ ನೀರನ್ನ ತೀರ್ಥವನ್ನ ಕೊಟ್ಟ. ಅವನು ಹೇಳಿದ, ನೋಡು, ಈ ತೀರ್ಥವನ್ನು ಕೊಟ್ಟಿದ್ದೀನಿ, ಬಾಟ್ಲಲ್ಲಿ ಇಟ್ಕೋ, ಮನೆಗೆ ತಗೊಂಡು ಹೋಗು. ತಕ್ಷಣಕ್ಕೆ ಇದೇನ್ ತೀರ್ಥವಿದೆ, ಈ ತೀರ್ಥವನ್ನ ಬಾಯಿಯಲ್ಲಿ ಇಟ್ಕೋಬೇಕು. ಇದು ತೀರ್ಥ, ಔಷಧಿ ಇದೆ ಇದರಲ್ಲಿ, ತೀರ್ಥವನ್ನು ಬಾಯಿಯಲ್ಲಿ ಇಟ್ಕೋಬೇಕು. ಉಗುಳಬಾರದು, ಕುಡಿಬಾರದು, ಉಗುಳಬಾರದು, ಕುಡಿರೂಬಾರದು. ಬಾಯಿಯಲ್ಲಿ ನೀರು ತುಂಬಿರಬೇಕು. ಅದು ಉತ್ತಮವಾದ ಉಪಾಯ. ಚೆಲ್ಲಿ ಬಿಟ್ರೆ ಮಹಾ ಅನರ್ಥವಾಗುತ್ತೆ, ಕುಡಿದು ಬಿಟ್ರು ಅನರ್ಥವಾಗುತ್ತೆ. ಕುಡಿಬಾರದು, ಉಗುಳಬಾರದು. ಸರಿ, ಆಯ್ತು. ಅವನ ಗಂಡ ಬಂದ. ಇವಳು ಉಪು ಪದ್ಮಾನಿಯಾನ ಮೋಷ್ಟು ತುಂಬಿತ್ತು ನೀರು, ಒಪ್ಪಂತ ಬಾಯಿ ನೀರು ಒಳಗೆ ಕುಡಿದಿದ್ದಾಳೆ, ತುಂಬಿದೆ. ಹಾಗಾಗಿ ಆ ಗಂಡ ಬಂದ, ಬ್ಯಾಗ್ ಇಟ್ಟ, ಶುರುವಾಯ್ತು. ಇವಳು ಏನಿಲ್ಲೇ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ಒಂದು ಅರ್ಧ ಗಂಟೆ ಒದರಾಡಿದ, ಆಮೇಲೆ ತಾನೇ ಶಾಂತನಾದ. 2ನೇ ದಿವಸ ನೋಡಿದ, 25 ನಿಮಿಷ ಒದರಾಡಿದ. 3ನೇ ದಿವಸ 20 ನಿಮಿಷ. ಕಥೆ ಹೇಳ್ತಾರೆ, 15 9 ಮೀಟರ್ ಹೆಚ್ಚಿ ನೋಡಿಲ್ಲ, 15 ನಿಮಿಷ, 10 ನಿಮಿಷ. ಆಮೇಲೆ ಕೊನೆಗೆ ಅದೇನಾಯ್ತು, ಶಾಂತವಾಯ್ತು. ಹೋಗಿ ಗುರುಗಳಿಗೆ ಕೇಳಿದ್ರು, ಆ ಬಾಟಲ್ ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ನನಗೆ ತೀರ್ಥ ಕೊಡ್ರಿ, ಔಷಧಿ ಕೊಡ್ರಿ. ಆಗ ಅವ್ರು ಹೇಳ್ತಾರೆ, ಗುರುಗಳು, ಏನಿಲ್ಲ, ನಾನೇನ್ ಕೊಡ್ತೇನೆ ತೀರ್ಥ ಏನಿಲ್ಲ, ನೀರು ಕೊಟ್ಟಿದ್ದೆ ನಿನಗೆ. ಆ ನೀರು ನೀನು ಬಾಯಿಯಲ್ಲಿ ಇಟ್ಟುಕೊಂಡದ್ದಕ್ಕೆ ಮಾತಾಡುವುದಿಲ್ಲ. ನನ್ನ ಮೇಲೆ ವಿಶ್ವಾಸದಿಂದ ನೀನು ಉಗುಳ್ಳೂ ಇಲ್ಲ, ಕುಡಿಲೂ ಇಲ್ಲ, ಮಾತಾಡೋದಕ್ಕೆ ಅವಕಾಶವಾಗಲಿಲ್ಲ. ಮಾತಾಡಿದ್ರೆ ಜಗಳ ಹೆಚ್ಚಾಗ್ತಿತ್ತು, ಮಾತಾಡ್ಲಿಲ್ಲ, ಆದ್ರಿಂದ ಶಾಂತವಾಗಿದೆ. ಆದ್ರಿಂದ ಯಾರಾದ್ರೂ ಜಗಳಾಡಿ ಮಾತಾಡೋದಕ್ಕೆ ಬಂದ್ರೆ ಬಾಯಲ್ಲಿ ನೀರು ಕುಡಿದಿಟ್ಕೊಂಡ್ಬಿಡ್ರಿ ಅಂತ ಹೇಳಿದರಂತೆ. ಹಾಗೆ ಕ್ರುದ್ಧಂತಂ ಅಪ್ರತಿಕ್ರುದ್ಧಂ ದ್ವಯೋರೇಷ ಚಿಕಿತ್ಸಕಃ. ಯಾರು ಕೋಪಿಸಿಕೊಂಡು ಬರುವಂತಹ, ಎದುರಾಗಿ ಬರುವಂತಹ ಮನುಷ್ಯನಿಗೆ ತಿರುಗಿ ಉತ್ತರ ಕೊಡುವುದಿಲ್ಲ, ಶಾಂತನಾಗಿರ್ತಾನೆ, ತಲೆಬಾಗಿದ್ದು ಬಿಡ್ತಾನೆ, ಶಾಂತವಾಗಿರ್ತಾನೆ, ಮುಗಿದೋಯ್ತು. ಹಾಗಾಗಿ ಅಪ್ರತಿಕ್ರುದ್ಧಂ ದ್ವಯೋರೇಷ ಚಿಕಿತ್ಸಕಃ, ಇಬ್ಬರಿಗೂ ಉತ್ತರವನ್ನು ಕೊಟ್ಟಂತೆ ಆಗತ್ತೆ. ಇವನಿಗೂ ಮನಸ್ಸಿನಲ್ಲಿ ಸಮಾಧಾನ, ಅವನು ಸಮಾಧಾನ ಪಟ್ಟು ಬಿಟ್ಟ. ಹೀಗಾಗಿ ನಿಶ್ಚಿಂತವಾಗಿರ್ತದೆ. ಆದ್ದರಿಂದ ಈ ರೀತಿಯಾಗಿರಬೇಕು. ಮೂಢೋ ಯದಿ ಕ್ಲಿಶ್ಯಮಾನಃ ಕ್ರುದ್ಧತೆ ಅಶಕ್ತಿಮಾನ್ನರಃ. ಭಾರಿ ವೀರ್ಯವಂತನಾದವಂಥವನು, ಮಹಾಪರಾಕ್ರಮಿಯಾದವನು ಸಮಾಧಾನದಿಂದಿರಬೇಕು. ದುರ್ಬಲನಾದ ಹೇಡಿಯಾದ ಮನುಷ್ಯ ತನ್ನ ಭಾರಿ ಶಕ್ತಿ ಅಂತ ತೋರಿಸೋದಕ್ಕಾಗಿ ಕೋಪಿಸಿಕೊಳ್ತಾನೆ. ತಪ್ಪದು, ಹೇಡಿತನ. ಇಷ್ಟು ಸಣ್ಣ ಮಾತನ್ನ ಇವನಿಗೆ ಕೇಳಿ ಸಹನೆ ಆಗುವುದಿಲ್ಲ ಅಂತಂದ್ರೆ ಏನಾಯ್ತು? ಆದ್ದರಿಂದ ಎಂದೆಂದಿಗೂ ಕೋಪಿಸಿಕೊಳ್ಳಬಾರದು. ತಸ್ಮಾತ್ ಬಲವತಾಚೈವ ದುರ್ಬಲೇನ ಚ ನಿತ್ಯದ. ದುರ್ಬಲನಾಗಿದ್ದವನು ದುರ್ಬಲನಾಗಿದ್ದಾನೆ ಅಂತ ಅನ್ನೋದಕ್ಕೆ ಸಹನೆ ಮಾಡಬೇಕು. ಬಲಿಷ್ಠನಾದವನು ನಾನು ಬಲಿಷ್ಠನಾಗಿದ್ದೀನಿ, ನನಗೇನಾಗೋದಿದೆ ಅನ್ನೋದಕ್ಕೆ ಸಹನೆ ಮಾಡಬೇಕು. ಇಬ್ಬರೂ ಕ್ಷಮಾ ಮಾಡಬೇಕು, ಅದರಿಂದ ಒಳ್ಳೇದಾಗತ್ತೆ. ಕ್ಷಮಾವತೋ ಜಯೋ ನಿತ್ಯಂ ಸಾಧೋರಿಹ ಸತಮ್ಮತಂ ಸತ್ಯಂಚಾನೃತ ಶ್ರೇಯೋ ನಶಂಸಾಚ ಅನುಶಂಸತ. ಸಿಟ್ಟಿಗಿಂತಲೂ ಕ್ಷಮೆ ಒಳ್ಳೆ ಶಕ್ತಿಶಾಲಿಯಾದ ವಸ್ತು, ಆತ್ಮಸತ್ವವನ್ನು ಬೆಳೆಸುವಂತಹ ವಸ್ತು, ಉತ್ತಮವಾಗಿರತಕ್ಕಂತಹ ಮನುಷ್ಯನಿಗೆ ತೃಪ್ತಿಯನ್ನು ಕೊಡುವಂತಹ ವಸ್ತು ಕ್ಷಮ. ಇವನಿಗೂ ಅವರಿಗೂ ಜಗಳವಾಗಿದೆ, ಅವನು ಕೋಪಿಸಿಕೊಂಡು ಬೈದ, ಇವನು ಬೈಲಿಲ್ಲ. ಇವನ ಪಾಯಿಂಟ್ ಹೆಚ್ಚಾಯ್ತು, ಇವನ ವ್ಯಕ್ತಿತ್ವ ಹೆಚ್ಚಾಯ್ತು, ಇವನ ಆಳ ಹೆಚ್ಚಾಯ್ತು. ಹಾಗಾಗಿ ತಿರುಗಿ ಉತ್ತರ ಕೊಟ್ರೆ ಮುಗಿದು ಹೋಯ್ತು, ಕೆಲಸ ಮುಗೀತಲ್ಲಿ. ನೀನೊಂದು ಬೈದಿ, ಅವನೊಂದು ಬೈದ, ಏನಾಯ್ತು? ಅವನು ಬೈದ, ನಾನು ಬೈಲಿಲ್ಲ. ಹಾಗಾದ್ರೆ ನನ್ನ ಪಾಲಿಗೆ 1 ಪಾಯಿಂಟ್ ಹೆಚ್ಚು, ನನ್ನ ಬಲ ಹೆಚ್ಚು. ತೇಜಸ್ವೀತಿ ಯಮಾಹುರ್ವೈ ಪಂಡಿತ ದೀರ್ಘದರ್ಶನಃ ನ ಕ್ರೋಧೋಭ್ಯಂತರಸ್ತಸ್ಯ ಭವತಿ ಇತಿ ವಿನಿಶ್ಚಿತಂ. ಯಾರು ತೇಜಸ್ವಿ ಅಂತಂತಾರೋ ಅವರಿಂಥವರೇ. ಯಾರ ಮನಸ್ಸಿನಲ್ಲಿ ಸಿಟ್ಟಿಲ್ಲ, ಕೋಪವಿಲ್ಲ, ಆದರೆ ಮೇಲ್ ನೋಡುವುದಕ್ಕೆ ದಂಡವನ್ನು ಮಾಡ್ತಾರೆ ಕದಾಚಿತ್, ಮನಸ್ಸಿನಲ್ಲಿ ಸಿಟ್ಟೇ ಇಲ್ಲ, ಅಂಥವರೇ ನಿಜವಾಗಿ ತೇಜಸ್ವಿಗಳು. ಯಸ್ತು ಕ್ರೋಧಂ ಸಮುತ್ಪನ್ನಂ ಪ್ರಜ್ಞೆಯ ಪರಿಬಾಧತೆ ತೇಜಸ್ವಿನಂ ತಂ ವಿದುಷೋ ಮನ್ಯಂತೆ ತತ್ವದರ್ಶಿನಃ.
ಯಾರು ಕೋಪ ಬಂದಿದೆ, ಆದರೆ ಬಂದ ಕೋಪವನ್ನು ಕೂಡ ತನ್ನ ತಿಳುವಳಿಕೆಯಿಂದ ನಾನು ಕೋಪಿಸಿಕೊಂಡ್ರೆ ಅನರ್ಥವಾಗತ್ತೆ ಅಂತ ತಿಳುವಳಿಕೆಯಿಂದ ಯಾರು ಆ ಕೋಪವನ್ನ ಶಮನ ಮಾಡಿಕೊಳ್ತಾನೆ, ಸಮಾಧಾನ ಮಾಡಿಕೊಳ್ತಾನೆ, ಅವನು ಉತ್ತಮನಾದವನು. ನಿಜವಾಗಿ ತಿಳುವಳಿಕೆ ಅವನಿಗೆ. ಕ್ರುದ್ಧೋ ಹಿ ಕಾರ್ಯಂ ಸುಶ್ರೋಣಿ ನಯಥಾವತ್ ಪ್ರಪಶ್ಯತಿ. ನೋಡು ದ್ರೌಪದಿ, ಯಾರು ಕೋಪಿಸಿಕೊಂಡಿದ್ದಾನೆ ಆ ಕುಪಿತನಾದ ಮನುಷ್ಯನ ಬುದ್ಧಿಗೆ ಏನ್ ಮಾಡಬೇಕು ಏನು ಮಾಡಬಾರದು ತೋಚುವುದೇ ಇಲ್ಲ. ಏನು ಗೊತ್ತಾಗ್ತದೆ, ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಆದ್ದರಿಂದ ಕೋಪಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ನಾ ಕಾರ್ಯಂ ನಚ ಮರ್ಯಾದಂ ನರಃ ಕ್ರುದ್ಧೋನು ಪಶ್ಯತಿ. ತನ್ನ ಯೋಗ್ಯತೆ ಏನು, ತಾನು ಎಲ್ಲಿರಬೇಕು, ತನ್ನ ಸೀಮೆ ಏನು, ತಾನು ಅದನ್ನು ಮೀರಬಾರದು, ನನ್ನ ಕರ್ತವ್ಯವೇನು, ನಾನು ಅದನ್ನು ಏನ್ ಮಾಡ್ತಾ ಇದ್ದೀನಿ, ಇದು ಯಾವುದರ ಎಚ್ಚರ ಉಳಿಯುವುದಿಲ್ಲ. ಮನುಷ್ಯ ಅದನ್ನೆಲ್ಲವನ್ನು ಟ್ರಾನ್ಸ್ಗ್ರೆಸ್ ಮಾಡ್ತಾನೆ, ಸುಲಭವಾಗಿ ಭಾರಿ ಅಪರಾಧಿಯಾಗ್ತಾನೆ, ತಪ್ಪು ಮಾಡ್ತಾನೆ. ಹಂತ್ಯವಧ್ಯಾನಪಿ ಕ್ರುದ್ಧೋ ಗುರೂನ್ ರೂಕ್ಷೈಸ್ತುದತ್ಯಪಿ. ಕೆಟ್ಟ ಮಾತುಗಳಿಂದ ಹಿರಿಯರನ್ನ, ಗುರುಗಳನ್ನ ನಿಂದೆ ಮಾಡ್ತಾನೆ, ಅವರ ಮನಸ್ಸಿಗೆ ಪೀಡಿಕೊಡ್ತಾನೆ. ತಸ್ಮಾತ್ ತೇಜಸಿ ಕರ್ತವ್ಯೇ ಕ್ರೋಧೋ ದೂರಾತ್ ಪ್ರತಿಷ್ಠಿತಃ ದಾಕ್ಷ್ಯಂ ಯಮರ್ಷಃ ಶೌರ್ಯಂಚ ಶೀಘ್ರತ್ವಮಿತಿ ತೇಜಸಃ. ಗುಣ ಕ್ರೋಧಾಭಿಭೂತೇನ ನ ಶಕ್ಯ ಪ್ರಾಪ್ತ ಮಂಜಸ ಸಮ್ಯಕ್ ತೇಜೋಭಿಪದ್ಯತೆ ಯದಿ ನಸ್ಯುರ್ಮಾನಯೇ ಮಾನುಷೇಷು ಕ್ಷಮಿಣ ಪೃಥಿವೀ ಸಮಾಹ. ಕ್ಷಮ ಎಲ್ಲಿದೆ ಅಲ್ಲಿ ಒಟ್ಟಾರೆ ಸಮಾಧಾನ ಇದೆ. ಎಲ್ಲೇ ಕ್ಷಮ ಇದೆ ಅಲ್ಲಿ ಜೀವರು ಬದುಕಿದ್ದುಂಟು. ಎಲ್ಲಿ ಕ್ಷಮ ಇಲ್ಲ ಅಲ್ಲಿ ಜೀವರು ಬದುಕಿದ್ದಿಲ್ಲ, ಸತ್ತದ್ದಿಲ್ಲ. ಕ್ಷಮ ಇದು ಮೂಲಭೂತವಾದ ವಸ್ತು. ಪ್ರತಿಯೊಬ್ಬ ಮನುಷ್ಯನಿಗೂ, ನಾನು ಹೋಗುವಾಗ ನಾನು ಎಲ್ಲೋ ಅವಸರದಿಂದ ಹೋಗ್ತಾ ಇದ್ದೆ, ನಿಮ್ಮ ಕಾಲಿಗೆ ನನ್ನ ಕಾಲು ತಾಗಿತು, ಕೋಪಿಸಿಕೊಂಡು, ಯಾಕೆ ಕಾಲು ತಾಗಿಸಿದೆ, ನೀನ್ ಯಾರಲೆ ಅಂತ ನಾನು ಕೇಳಿದೆ. ಅದಕ್ಕೆ ನೀವು ನನ್ನನ್ನು ಬೈದರು, ನಾನು ನಿಮ್ಮನ್ನು ಬೈದೆ, ಜಗಳ ಬೆಳೀತು. ಆಗೋದೇನು, ಹೊಡಪೆಟ್ಟು, ಆ ಪೆಟ್ಟಿನಿಂದ ಸಾವು. ಇದಕ್ಕೆ ಸೀಮೆ ಇಲ್ಲ. ಇದು ಕೊಲೆ ಆದ ಮೇಲೆ, ಸತ್ತೋದ ಮೇಲೆ ಮುಗಿಯುತ್ತದೆ. ದುರ್ದೈವಕ್ಕೆ ಬಳಗದವರು ಇರಬಾರದು, ಅವರಿಗೆ ಮತ್ತೆ ಜಗಳ ಶುರುವಾಗ್ತದೆ. ಆದ್ದರಿಂದ ಕ್ರೋಧಕ್ಕೆ ಮತ್ತೊಂದು ಉಪಾಯವಿಲ್ಲ, ಕ್ಷಮ ಒಂದೇ ಉಪಾಯ. ಯದಿನಸ್ಯುರ್ ಮಾನುಷೇಷು ಕ್ಷಮಿಣ ಪೃಥಿವೀ ಸಮಾಹ. ಪೃಥಿವೀ ಹೇಗೆ ಕ್ಷಮೆಯನ್ನು ಮಾಡುತ್ತೋ ಅಷ್ಟರ ಮಟ್ಟಿಗೆ ಯಾರು ಕ್ಷಮೆಯನ್ನು ಮಾಡುವುದಿಲ್ಲ, ಯಾರು ಮಾಡ್ತಾರೆ ಅಂಥವರಿಂದ ಜಗತ್ತು ಬದುಕಿದೆ. ಜಗತ್ತು ಬದುಕಿದ್ದೇ ಅಂಥವರಿಂದ. ಇಲ್ಲದೆ ಇದ್ರೆ ಎಂದೋ ಇದು ನಶಿಸಿ ಹೋಗಬೇಕಾಗಿತ್ತು. ನಸ್ಯಾತ್ ಸಂಧಿನ್ ಮನುಷ್ಯಾಣಂ ಕ್ರೋಧ ಮೂಲೋ ಹಿ ವಿಗ್ರಹ. ಜಗಳ ಅನ್ನುವುದು ಕ್ರೋಧದಿಂದ, ಸಂಧಿ ಕಾಂಪ್ರಮೈಸ್ ಒಪ್ಪಂದ ಅನ್ನುವುದು ಕ್ಷಮೆಯಿಂದ. ಆದ್ದರಿಂದ ಕ್ಷಮ ಇದು ಅತ್ಯಂತ ಅವಶ್ಯಕವಾಗಿರುವಂತಹದ್ದು. ಇಡೀ ಜೀವನಾವಧಿ ಕೆಲವರು ಅವರೇನು ಪ್ರತಿಜ್ಞೆ ಮಾಡಿದಂತೆ, ಆಣೆ ಹಾಕಿದಂತೆ ಜಗಳ ಆಡೋದು, ಅದನ್ನೂ ನೋಡ್ಲಿಕ್ಕೆ ಸಿಗತ್ತೆ ಜಗತ್ತಿನೊಳಗೆ. ಇಡೀ ಜೀವನಾವಧಿ ದ್ವೇಷ ಮಾಡೋದು, ಅವರನ್ನು ನಾನು ಮಾತಾಡಿಸೋದಿಲ್ಲ, ಇವು ನಾನು, ಅಹಂಕಾರ, ಕ್ರೋಧ, ಎಲ್ಲಿ ನ್ಯಾಯವೋ ಏನೋ. ಮಾನುಷಂ ದೇಹಮಾಸಾಧ್ಯ ವೈರಂ ಕುರಿಯಣ್ಣ ಕೇನಚಿತ ಅಂತ ಹೇಳಿದಂತಹ ಮಹಾಭಾರತದ ವಚನ ಅಥವಾ ಮನುಸ್ಮೃತಿಯ ವಚನ ಎಲ್ಲಿ ಈ ವಿಧವಾದಂತಹ ಅನುಷ್ಠಾನಗಳಲ್ಲಿ ಭಾರಿ ವಿಚಿತ್ರವಾಗಿರ್ತದೆ. ಎಂದೋ 30 ವರ್ಷಗಳ ಹಿಂದೆ ಆಗಿರತಕ್ಕಂತಹ ಯಾವುದೋ ಒಂದು ಸಣ್ಣ ಪುಟ್ಟ ಜಗಳದ ಕಾರಣದಿಂದಾಗಿ ದೀರ್ಘಕಾಲದವರೆಗೆ ದ್ವೇಷ ಅಸೂಯೆಗಳನ್ನು ಬೆಳೆಸಿಕೊಂಡು ಬಂದಂತೆ ಭಾರಿ ವಿಚಿತ್ರವಾಗಿರ್ತದೆ. ಇದು ಮನುಷ್ಯನಿಗೆ ಶೋಭಿಸುವಂತಹದ್ದಲ್ಲ. ಪ್ರಜಾನಾಂ ಸಂಧಿಮೂಲಂ ಹಿ ಜನ್ಮ ವಿದ್ಧಿ ಶುಭಾನನೆ. ಆದ್ದರಿಂದ ಗೀತಾ ಕ್ಷಮಾವತಾಂ ಕೃಷ್ಣೇ ಕಶ್ಯಪೇನ ಮಹಾತ್ಮನ ಕ್ಷಮಾಧರ್ಮ. ಕ್ಷಮೆ ಇದು ಧರ್ಮ, ಕ್ಷಮೆ ಇದು ಯಜ್ಞ, ಕ್ಷಮ ಇದು ವೇದ, ಕ್ಷಮ ಇದೇ ಶ್ರವಣ. ಯಸ್ತಮೇವಂ ವಿಜಾನಾತಿ ಸ ಸರ್ವಂ ಕ್ಷಂತುಮರ್ಹತಿ. ಹೀಗೆ ತಿಳಿದವನು ವೇದ, ಧರ್ಮ, ಯಜ್ಞ, ಶ್ರುತ ಎಲ್ಲವೂ ಕ್ಷಮಾಗುಣದಲ್ಲಿ ಅಡಕವಾಗಿದೆ. ಕ್ಷಮೆಯಿಂದ ಬರುವಷ್ಟು ಪುಣ್ಯ ಇನ್ಯಾವುದರಿಂದ ಬರುವುದಿಲ್ಲ. ಆದ್ದರಿಂದ ಕ್ಷಮಾವಂತನಾಗಬೇಕು. ಕ್ಷಮಾ ಬ್ರಹ್ಮ, ಕ್ಷಮಾ ಸತ್ಯಂ, ಕ್ಷಮಾ ಭೂತಂ ಚ ಭಾವಿ ಚ, ಕ್ಷಮಾ ತಪ, ಕ್ಷಮಾ ಶೌಚಂ, ಕ್ಷಮಯೇದಂ ಧೃತಂ ಜಗತ್. ಅತಿ ಯಜ್ಞವಿದಂ ಲೋಕಾನ್ ಕ್ಷಮೇಣ ಪ್ರಾಪ್ನವಂತಿ ಚ. ಯಜ್ಞವನ್ನು ಮಾಡುವವರು ಯಾವ ಪುಣ್ಯವನ್ನು ಗಳಿಸ್ತಾರೋ ಅದಕ್ಕಿಂತಲೂ ಹೆಚ್ಚು ಕ್ಷಮಾವಂತರು ಗಳಿಸ್ತಾರೆ. ಅತಿ ಬ್ರಹ್ಮವಿದಾನ್ ಲೋಕಾನ್ ಅತಿ ಚಾಪಿ ತಪಸ್ವಿನಾಂ. ಹೀಗೆ ಕ್ಷಮಾವತಾಂ ಬ್ರಹ್ಮಲೋಕೆ ಲೋಕ ಪರಮ ಪೂಜಿತಾ. ಆದ್ದರಿಂದ ಕ್ಷಮ ಇದು ಶ್ರೇಷ್ಠವಾದ ಗುಣ. ಈ ಕ್ಷಮಾ ಗುಣವನ್ನ ಗಳಿಸಿದವರಿಗೆ ಮಾತ್ರ ಜಗತ್ತಿನಲ್ಲಿ ಬದುಕುವ ಪೂರ್ಣ ಅಧಿಕಾರವಿದೆ. ಯಾಕೆ? ಕ್ಷಮಾಗುಣ ಉಳ್ಳವನು ಇನ್ನೊಬ್ಬರನ್ನ ಬದುಕಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇನ್ನೊಬ್ಬರು ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದರಿಂದ ನಿನಗೂ ಬದುಕುವುದಕ್ಕೆ ಅಧಿಕಾರ ಉಂಟು. ನೀನು ಇನ್ನೊಬ್ಬರಿಗೆ ಬದುಕುವುದಕ್ಕೆ ಅಧಿಕಾರವಿಲ್ಲ,
ಕ್ರೋಧ ಅಂದ್ರೇನು? ಕ್ರೋಧ ಉಗ್ರವಾದಾಗ ಕ್ರೋಧದ ಬೇಡಿಕೆ ಏನು? ಅವನ ಕೊಲೆ. ಅಂತಿಮವಾಗಿ ಕ್ರೋಧದ ಬೇಡಿಕೆ ಏನು? ಡಿಮಾಂಡ್ ಏನು? ಅವನು ಸಾಯ್ಬೇಕು. ನಾನು ಯಾರ ಮೇಲೆ ಕೋಪಿಸಿಕೊಂಡಿದ್ದೇನೋ ಅವನು ಸಾಯ್ಬೇಕು ಅಂತ ಅನ್ನುವುದು ತಾನೇ ಬೇಡಿಕೆ ಕೊನೆಗೆ ಲಾಸ್ಟ್. ಹಾಗಾಗಿ ಸಿಟ್ಟು ಇದು ಒಬ್ಬ ಮನುಷ್ಯನ ಸಾವನ್ನ ಡಿಮಾಂಡ್ ಮಾಡುತ್ತೆ ಅಂತಂದ ಮೇಲೆ ಆ ಯಾರು ಕೋಪಿಸಿಕೊಳ್ಳುವ ಮನುಷ್ಯನೋ ಅವನು ಇನ್ನೊಬ್ಬರನ್ನ ಎರಗೊಡುವ ಮನುಷ್ಯನಲ್ಲ. ಅಂದಮೇಲೆ ನೀನೂ ಇರುವುದಕ್ಕೆ ನಿನಗೆ ಅಧಿಕಾರವಿಲ್ಲ, ಇನ್ನೊಬ್ಬರಿಗೆ ಇರುವುದಕ್ಕೆ ಅಧಿಕಾರವಿಲ್ಲ ಅಂತ ನೀನು ಮಾಡುವುದಾದರೆ ನಿನಗೂ ಇರುವುದಕ್ಕೆ ಅಧಿಕಾರವಿಲ್ಲ. ಆದ್ದರಿಂದ ಕ್ಷಮಾವಂತನಾಗಲೇಬೇಕು. ಎಲ್ಲೇ ನೋಡಿದರು, ಮನೆಯಲ್ಲಾಗಲಿ, ಗಂಡ ಹೆಂಡತಿ, ತಂದೆ ಮಕ್ಕಳು, ಗೆಳೆಯರಿಬ್ಬರು, ಅಥವಾ ಕಲೀಗಿಬ್ಬರು, ಅಥವಾ ಬಾಸ್ ಮತ್ತು ಯಜಮಾನ ಇಲ್ಲ ದಾಸ ಸೇವಕ, ಹಿರಿಯರು ಗುರುಗಳು, ಚಿಕ್ಕವರು ಇತ್ಯಾದಿ ಯಾವುದೇ ಕ್ಷೇತ್ರದಲ್ಲಿ ನೋಡಿದರೂ ಕ್ಷಮೆ ಇದ್ದದ್ದಕ್ಕೆ ಮಾತ್ರ ನಾವು ಬದುಕಿದ್ದು ಉಂಟು. ಇಲ್ಲದೇ ಇದ್ರೆ ಬದುಕುವುದು ಸಾಧ್ಯವಿಲ್ಲ. ಯಾವ ಕಾರಣಕ್ಕೂ ಯಾರೂ ಬದುಕಲಿಕ್ಕೆ ಸಾಧ್ಯವಿಲ್ಲ, ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಧರ್ಮರಾಜನ ಮಾತು ಗಟ್ಟಿಯಾದ ಮಾತು. ಆದರೆ ಇದನ್ನ ಅಂಡ್ಯೂ ಅಪ್ಲಿಕೇಶನ್ ಅನ್ನ ಮಾತ್ರ ಭೀಮಸೇನ ದೇವರು, ದ್ರೌಪದಿ ದೇವಿ ಖಂಡನೆ ಮಾಡ್ತಾರೆ. ಕ್ಷಮಾಗುಣದಿಂದ ಜಗತ್ತು ಬದುಕಿದೆ ಅಂತನ್ನುವ ವಿಷಯದಲ್ಲಿ ವಿವಾದವಿಲ್ಲ. ಆದರೆ ಇದರ ಅಂಡ್ಯೂ ಅಪ್ಲಿಕೇಶನ್ ಏನಿದೆ, ಈ ಕ್ಷಮಾಗುಣ ಇಷ್ಟು ಉತ್ತಮವಾದದ್ದರಿಂದ ನಾನು 100% ನಾನು ಕ್ಷಮಾಗುಣವುಳ್ಳವನಾಗುತ್ತೇನೆ ಅಂತನ್ನುವ ತನ್ನ ಒಂದೊಂದು ಗ್ರಹಿಕೆ ಇದೆಯಲ್ಲ, ಅದು ಮಾತ್ರ ತಪ್ಪು ಅಂತ ಮುಂದೆ ದ್ರೌಪದಿ ದೇವಿ ಮತ್ತೆ ಭೀಮಸೇನ ದೇವರು ಹೇಳುವವರಿದ್ದಾರೆ. ಗೀತಾ ಕಾಶ್ಯಪೇನ ಗಾಥಾ ನಿತ್ಯಂ ಕ್ಷಮಾವತಾಂ ಕೃಷ್ಣಶ್ಚ ದೇವಕೀ ಪುತ್ರ ಶಮಂ ಸಂಪೂಜಯಿಷ್ಯತಿ. ಕೃಷ್ಣ ಸ್ವಯಂ ಕ್ಷಮಾಗುಣವನ್ನ ಮೆಚ್ಚುತ್ತಾನೆ. ಆಚಾರ್ಯರು ಅವರೂ ಮೆಚ್ಚುತ್ತಾರೆ. ದ್ರೋಣಾಚಾರ್ಯ, ವಿದುರ, ಕೃಪಾಚಾರ್ಯರು, ಸಂಜಯ, ಸೋಮದತ್ತ, ಯುಯುತ್ಸು, ಅಶ್ವತ್ಥಾಮ, ನಮ್ಮ ಪಿತಾಮಹರಾದಂತಹ ವೇದವ್ಯಾಸ ದೇವರು ಎಲ್ಲರೂ ಕ್ಷಮಾಗುಣವನ್ನೇ ಮೆಚ್ಚಿದ್ದಾರೆ. ಏತೈಹಿ ರಾಜ ನಿಯತಂ ಚೋದ್ಯಮಾನ ಶಮಂ ಪ್ರತಿ ರಾಜ್ಯಂ ದಾತೇತಿ ಮೇ ಬುದ್ಧಿ ನಚೇಲ್ ಲೋಭಾನ್ ನಜಿಷ್ಯತಿ. ಇವರೆಲ್ಲರಿಂದ ಪ್ರೇರಿತರಾದಂತಹ ರಾಜ ನಮಗೆ ರಾಜ್ಯವನ್ನು ಕೊಡ್ತಾನೆ. ನಮ್ಮ ರಾಜ್ಯವೇನಿತ್ತೋ ಆ ರಾಜ್ಯವನ್ನು ಖಂಡಿತವಾಗಿ ಕೊಡ್ತಾನೆ, ಅದರಲ್ಲೇನು ವಿವಾದವಿಲ್ಲ. ಆದ್ದರಿಂದ ನಾವು ಲೋಭದಿಂದ ನಾವು ರಾಜ್ಯವನ್ನು ಬೇಳುವುದಕ್ಕೆ ತೊಡಗಿ ಸಿಟ್ಟಿನಿಂದ ಅವರನ್ನು ಕೊಂದು ನಾವು ಸಂಹಾರವಾಗುವುದಾಗಲಿ ಜಗತ್ತಿನ ಧ್ವಂಸವನ್ನು ಮಾಡುವುದಾಗಲಿ ಬೇಡ. ನಿಶ್ಚಿತಂ ಮೇ ಸದೈವೈತತ ಪುರಸ್ತಾದಪಿ ಭಾಮಿನಿ ಸುಯೋಧೋ ನಾರ್ಹತೀತಿ ಕ್ಷಮಾ ಮಾಮೇವ ವಿಂದತಿ ಅರ್ಹಸ್ತತ್ರಾಹಮಿತ್ತೇವಂ ತಸ್ಮಾನ್ ಮಾಂ ವಿಂದತೆ ಕ್ಷಮಾ. ಇದರಲ್ಲಿ ಇನ್ನೊಂದು ಆರ್ಗ್ಯುಮೆಂಟ್ ಇದೆ. ಸಹನೆ ಮಾಡಬೇಕಲ್ಲ, ನಾವಷ್ಟೇ ಸಹನೆ ಮಾಡಬೇಕೇನ್, ಅವರು ಮಾಡಬಾರ್ದೇನ್ ಅಂತನ್ನೋ ಆರ್ಗ್ಯುಮೆಂಟ್. ಯಾರಿಗಾದ್ರೂ ಹೇಳ್ತೇವೆ, ಸಿಟ್ಟಿಗೆ ಬರಬಾರ್ದು, ಹಾಗೆ ಕ್ಷಮಾದಾರ, ನಾವಷ್ಟೇ ಕ್ಷಮ ಮಾಡಬೇಕೇನು, ಅವ್ರು ಮಾಡಬಾರ್ದೇನು, ಅವರಿಗೆ ತಿಳಿಬಾರ್ದೇನು, ಅವರು ಕ್ಷಮ ಮಾಡಬೇಕು, ಅವ್ರಿಗೆ ಹೇಳ್ರಿಲ್ಲ, ನಮಗಷ್ಟೇ ಯಾಕೆ ಹೇಳ್ತೀವಿ ಅಂತ ನಮ್ಮ ಮಾತು ಬರ್ತದೆ. ಇದರ ಅರ್ಥ ಏನು ಅಂದ್ರೆ ನಾನು ಕೋಪಿಸ್ಕೊಳ್ತೇನೆ ಅಂತ ಅರ್ಥ. ನಾನು ಕೋಪಿಸ್ಕೊಳ್ತೇನೆ, ಅವನು ಕೋಪಿಸ್ಕೊಳ್ತಾನೆ. ಅಂದ್ರೆ ಇದು ಕ್ಷಮ ಎಲ್ಲಿಂದ ಬಂತಾನೆ? ಕ್ಷಮಾದಕ್ಕೆ ಅವಕಾಶವೇ ಇಲ್ಲ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾನೆ ನೋಡಿ. ಕ್ಷಮಾ ಗುಣಕ್ಕೆ ದುರ್ಯೋಧನಲ್ಲಂತೂ ಸ್ಥಾನ ಇಲ್ಲ, ಆದ್ದರಿಂದ ನಾನು ಅದಕ್ಕೆ ಸ್ಥಾನ ಕೊಟ್ಟಿದ್ದೀನಿ. ಕ್ಷಮಕ್ಕೆ ಸುಯೋಧನೋ ನಾರ್ಹತೀತಿ ಕ್ಷಮಾ ಮಾಮೇವ ವಿಂದತಿ. ದುರ್ಯೋಧನನಲ್ಲಿ ಕ್ಷಮಾಗುಣಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಅವನು ಕ್ಷಮಾ ತಾಳ್ಲಿ ಅಂತನ್ನುವುದಕ್ಕೆ ನೀನು ಹೇಳುವುದಕ್ಕೆ ಅವಕಾಶ ಇಲ್ಲ, ಆಸ್ಪದವಿಲ್ಲ. ಹಾಗಾಗಿ ನಾನು ಕ್ಷಮಾ ತಾಳಿದ್ದೀನಿ. ಅವನು ಕ್ಷಮಾ ತಾಳಬೇಕಾಗಿದ್ರೆ ನಾನೇ ಕ್ಷಮಾ ಮಾಡಬೇಕು. ಅದಕ್ಕೆ ಕ್ಷಮಾ ಅಂತ ಅನ್ನೋ ಕಾರಣವೇ ಇಲ್ಲ. ಅದೇನು ಕ್ಷಮ? ಅವನು ಕೋಪಗೊಂಡಾಗ ನಾನು ಕ್ಷಮಾ ಮಾಡಿದ್ರೆ ಕ್ಷಮ. ಅವನು ಕೋಪವೇ ಗೊಂಡಿಲ್ಲ, ಕೋಪಕ್ಕೆ ಅವಕಾಶವೇ ಇಲ್ಲ ಅಂತಂದ್ರೆ ನಾನೆಲ್ಲಿ ಕ್ಷಮಾ ಮಾಡೋದಕ್ಕೆ ಅವಕಾಶವಿದೆ? ಆದ್ದರಿಂದ ಅವನು ಕ್ಷಮಾ ಮಾಡ್ಲಿ, ನಾನು ಕ್ಷಮಾ ಮಾಡ್ತೀನಿ, ಈ ಮಾತಿಗೆ ಅವಕಾಶವಿಲ್ಲ. ಒಬ್ಬನು ಬಾಗಿದಾಗ ಮಾತ್ರ ಕ್ರೋಧ ಶಾಂತವಾಗತ್ತೆ, ಕ್ಷಮ ಶುರುವಾಗ್ಲಿಕ್ಕೆ ಸಾಧ್ಯ, ಕ್ಷಮೆಯ ಫಲ ಸಿಗಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಕ್ಷಮಕ್ಕೆ ಅವಕಾಶವೇ ಇಲ್ಲ, ಅರ್ಥವೇ ಇಲ್ಲ, ಮಾತಿಗೆ ಅರ್ಥವಿಲ್ಲ. ಬಹಳ ಮಹತ್ವದ ಮಾತು. ಸುಯೋಧೋ ನಾರ್ಹತೀತಿ ಕ್ಷಮಾ ಮಾಮೇವ ವಿಂದತಿ ಅರ್ಹಸ್ತತ್ರಾಹಮಿತ್ತೇವಂ ತಸ್ಮಾನ್ ಮಾಂ ವಿಂದತೆ ಕ್ಷಮಾ. ಇದರಿಂದ ಕ್ಷಮಾಗುಣ ನನಗೆ ಬಂದಿದೆ ಅಂತಂದರೆ ನಾನು ತಿಳಿದೆ, ಹಾಗಾದ್ರೆ ನಾನೇ ಯೋಗ್ಯ. ಈ ಕ್ಷಮಾಗುಣವನ್ನ ಸಂಪಾದನೆ ಮಾಡುವುದಕ್ಕೆ, ಪಡೆಯುವುದಕ್ಕೆ ನಾನೇ ಯೋಗ್ಯ ಅಂತ ನನಗನಿಸ್ತು. ಅಂದಮೇಲೆ ಐ ಆಮ್ ಬೆಟರ್ ಆಲ್ವೇಸ್, ನಾನು ಯಾವಾಗಲೂ ಅವನಿಗಿಂತಲೂ ಉತ್ತಮ ನಾನು ಅಂತೇ ಅರ್ಥ. ಆದ್ದರಿಂದ ನೀನ್ ನನಗೆ ಹೇಳಬೇಡ. ಕ್ಷಮಾ ಚೈವ ಅನುಶಂಸ್ಯಂಚ
ಕ್ಷಮಾ ಮಾಡುವುದು ಇಷ್ಟೇ ಅಲ್ಲ, ಆನುಶಂಸ್ಯ ದಯೆ ಮಾಡುವುದು. ಇದೆರಡೂ ಕೂಡ ತತ್ಕರ್ತಾಸ್ಮ್ಯಹ ಮಂಜಸ, ನಾನು ಚೆನ್ನಾಗಿ ಮಾಡೋನೆ, ನನಗೆ ನೀನು ಸರ್ವಥಾ ಕೋಪಿಸಿಕೊಳ್ಳುವುದಕ್ಕೆ ಹೇಳಬೇಡ, ಸಹನೆ ಮಾಡದೇ ಇರುವುದಕ್ಕೆ ಹೇಳಬೇಡ, ನಾನು ಸಹನೆ ಮಾಡ್ತೀನಿ ಅಂದಾಗ ದ್ರೌಪದಿ ದೇವಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಎರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಯಾಕೆ ಅಂದ್ರೆ ಈ ಮುಂದಿನ ವಿಷಯ ಏನಿದೆ ಬಹಳ ಗಹನವಾದ ವಿಷಯ. ನಿಜವಾಗಿ ಜೀವನ ಕರ್ತೃತ್ವದ ವಿಷಯದಲ್ಲಿ, ಸ್ವಾತಂತ್ರ್ಯದ ವಿಷಯದಲ್ಲಿ ಮಾತು ಬರ್ತದೆ. ಜೀವ ಕರ್ತ ಹೌದೇ ಅಲ್ವೇ? ಜೀವನಿಗೆ ಕರ್ತೃತ್ವ ಉಂಟೇ ಇಲ್ವೇ? ಬಹಳ ದೊಡ್ಡ ವಿಷಯ. ಮಹಾಭಾರತದಲ್ಲಿ ಬರ್ತಕ್ಕಂಥದ್ದನ್ನ ಶ್ರೀಮದಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ವಿವರವಾಗಿ, ವಿಸ್ತಾರವಾಗಿ, ತರ್ಕಬದ್ಧವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಚೆನ್ನಾಗಿ ತಿಳಿಬೇಕು. ಜೀವನಿಗೆ ಕರ್ತೃತ್ವ ಉಂಟೇ ಇಲ್ವೇ? ಯಾರೇನ್ ಮಾಡ್ತಾರೆ, ಯಾರು ಏನು ಮಾಡೋರಲ್ಲ, ಏನಲ್ಲ. ಆದ್ರಿಂದ ನಾವ್ ಯಾರ ಮೇಲೆ ಕೋಪಿಸ್ಕೊಳ್ಬಾರ್ದು. ಹಾಗಾದ್ರೆ ಕರ್ತೃತ್ವ ಇಲ್ಲ ಅಂದ್ಮೇಲೆ ಅವರಿಗೆ ದುಃಖ ಯಾಕೆ, ಸುಖ ಯಾಕೆ, ಪಾಪ ಎಲ್ಲಿ, ಪುಣ್ಯ ಎಲ್ಲಿ? ಏನಿಲ್ಲ. ನಾವ್ಯಾರು ಮಾಡೋರು? ಸ್ವತಂತ್ರ ಅಲ್ಲ. ಏನಪ್ಪಾ ನೀನು ಪಾಠ ಪ್ರವಚನಗಳನ್ನು ಯಾಕೆ ಮಾಡುವುದಿಲ್ಲ, ಧರ್ಮ ಕಾರ್ಯವನ್ನು ಯಾಕೆ ಮಾಡುವುದಿಲ್ಲ ಅಂತ ಕೇಳಿದ್ರೆ ನಾರಾಯಣ ಪ್ರೇರಣೆ ಆಗಿಲ್ಲ, ನಾನು ಮಾಡುವುದಿಲ್ಲ. ಸರಳವಾದ ಉತ್ತರ. ಮೇಲ್ ನೋಡುವುದಕ್ಕೂ ವಾಸ್ತವ, ಬಹಳ ದೀರ್ಘಕ್ಕೆ ಹೋದ ಮೇಲೂ ವಾಸ್ತವ. ಆದರೆ ಮಧ್ಯದ ಉತ್ತರ ಮಾತ್ರ ತಪ್ಪು. ಯಾಕೆ ಅಂತನ್ನುವುದನ್ನ ಶ್ರೀಮದಾಚಾರ್ಯರ ವಾಕ್ಯಗಳಿಂದ, ಮಹಾಭಾರತದ ಅನೇಕ ಮಾತುಗಳಿಂದ ನಾವು ತಿಳಿದುಕೋಬೇಕು. ಇದು ಎಷ್ಟರ ಮಟ್ಟಿಗೆ ಇದು ಸತ್ಯ. ದ್ರೌಪದಿ ದೇವಿ ಹೇಳ್ತಾರೆ, ನಮೋ ಧಾತ್ರೆ ವಿಧಾತ್ರೆ ಚ ಯೌ ಮೋಹಂ ಚಕ್ರತುಸ್ತವ. ಆ ಧಾತಾ ವಿಧಾತ ಪರಮಾತ್ಮನಿಗೆ, ಸರ್ವಸ್ವಾಮಿಯಾದ ಪರಮಾತ್ಮನಿಗೆ, ಮನಃಪ್ರೇರಕನಾದ ಪರಮಾತ್ಮನಿಗೆ ನಮಸ್ಕಾರ. ಸ್ವಾಮಿ, ಯಾವ ಭಗವಂತ ನಿನಗಿಂಥ ಮೋಹವನ್ನು ತಂದುಕೊಟ್ಟ, ಇಂಥ ಒಂದು ಕ್ರೂಷಿಯಲ್ ಒಂದು ಸ್ಥಿತಿಯಲ್ಲಿ ಬಂದಾಗಲೂ ಕೂಡ ನೀನು ಕ್ಷಮಾಗುಣವನ್ನ ತಾಳಿ ನಾನು ಸುಖವಾಗಿರ್ತೀನಿ ಅಂತಂತಿದ್ದೀಯಲ್ಲ, ಏನಿದು? ಯಾರು ನಿನಗೆ ಈ ಮೋಹವನ್ನು ಕೊಟ್ಟರು? ಇದು ತಪ್ಪು ಅಂತ ಹೇಳಿ ದ್ರೌಪದಿ ದೇವಿ ನಿಷೇಧ ಮಾಡ್ತಾಳೆ. ದ್ರೌಪದಿ ದೇವಿ ಹೇಳುವಂತಹ ಮಾತುಗಳನ್ನು ಕೇಳಿದರೆ ಆಶ್ಚರ್ಯವಾಗುತ್ತೆ, ಪರಮಾಶ್ಚರ್ಯವಾಗುತ್ತೆ. ಅದರ ಮುಂದೆ ಭೀಮಸೇನ ದೇವರ ಮಾತು, ಪರಮತಾತ್ವಿಕವಾದ ವಿಚಾರಗಳನ್ನ ಭೀಮಸೇನ ದೇವರು ಕೂಡ ಮನ್ನಣೆ ಮಾಡ್ತಾರೆ. ಇವೆಲ್ಲದರ ಮೇಲೆ ಮತ್ತೆ ಧರ್ಮರಾಜನ ವಿಚಾರವೇ.